ಶ್ರೇಷ್ಠನ್ ಜೊತೆಗೆ ಬಂದಿಲ್ಲ? ಬಂದಿದ್ಲು. ಆ ಮನೆ ಹಳಿ ಶ್ರೇಷ್ಠ ಕಾರಲ್ಲೇ ಕೂತ್ಕೊಂಡು ಬೀದಿಲಿ ಕಾಯ್ತಾ ಇದ್ಲು. ನಾನೇ ಹೋಗಿ ಬಿಸಿ ಮುಟ್ಟಿಸ್ದೆ ನೋಡು, ಇನ್ನೊಂದ್ ದಿನ ನಮ್ ಮನೆ ಬಾಗ್ಲಿಗೆ ಬರೋ ಧೈರ್ಯ ಮಾಡಲ್ಲ ಅವಳು. ಕನಿಕಾ, ಇನ್ನೂ ಕಾಲ್ ಸರಿ ಹೋಗಿಲ್ವಾ? ಇಲ್ಲ ಕಾಣು. ಪೂಜಾ, ಸ್ವಲ್ಪ ಹೆಲ್ಪ್ ಮಾಡ್ತೀಯ? ಪೇನ್ ಆಗ್ತದ. ಅಲ್ಲ, ನೆನ್ನೆ ಡಾಕ್ಟರ್ ಹತ್ರ ಹೋಗಿದ್ಯಲ್ಲ, ಏನಂದ್ರು ಅವರು? ಏನು ಹೇಳಿಲ್ಲ, ಇನ್ನ ಪೇನ್ ಇದೆ. ಪೂಜಾ, ಏನ್ ಹಾಗೆ ನಿಂತ್ಕೊಂಡು ನೋಡ್ತಿದ್ಯಾ? ಐ ನೀಡ್ ಯೋರ್ ಹೆಲ್ಪ್. ಆಡು ಆಡು, ಅದು ಎಷ್ಟು ದಿನ ನಾಟಕ ಆಡ್ತೀಯೋ ಆಡು. ಒಂದಲ್ಲ ಒಂದಿನ ನಿಜವಾಗ್ಲೂ ನಿಮ್ ಕಾಲ್ ಮುರಿಲ್ಲ ಅಂತ ನೋಡ್ಕೊ. ಪೂಜಾ, ನಿಧಾನ ಕೇಳಿಸು. ಕನಿಕಾ, ಏನಾಯ್ತಮ್ಮ ಕಾಲ್ಗೆ? ಅಪ್ಪ, ಅದು ನೆನ್ನೆ ಮೊಬೈಲ್ ತಗೊಳಕ್ ಬರೋದಕ್ಕೆ ಓಡ್ ಬಂದ್ಬಿಟ್ಲಂತೆ, ಕಾಲು ಟ್ವಿಸ್ಟ್ ಆಗ್ಬಿಟ್ಟಿದೆ. ನೋಡ್ಕೊಂಡಲ್ಲ ನಮ್ಮ ಓಡಾಡೋದು. ಡ್ಯಾಡ್, ಯಾರಾದ್ರೂ ಬೇಕು ಅಂತ ಬೀಳ್ತಾರ? ಮಿಸ್ ಆಗಿ ಸ್ಲಿಪ್ ಆಗಿ ಬಿದ್ದೆ. ಕೆಲವೊಬ್ರು ಬೇಕಂತಾನೆ ಬೀಳ್ತಾರೆ ಮಾವ, ಆದ್ರೆ ಪಾಪ ಕನ್ನಿಕಾ ಹಾಗಲ್ಲ. ಅಲ್ಲಮ್ಮ, ನೀವಿಬ್ರು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಾಯ್ತಲ್ಲ, ಇಲ್ಲೇನ್ ಮಾಡ್ತಿದ್ದೀರಾ? ಅದು ಅಪ್ಪ, ನೆನ್ನೆ ಹೋಗ್ಬೇಕಾಗಿತ್ತು. ಎಲ್ಲ ಪ್ಲಾನ್ ಮಾಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಕನ್ನಿಕಾ ಹೀಗಾಯ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗಿ ಹೋಗಿತ್ತಪ್ಪ. ಹೌದಾ? ಮತ್ತೆ ಮುಂದಿನ ಪ್ಲಾನ್ ಯಾವಾಗ? ಅಯ್ಯೋ, ಈ ಪ್ಲಾನ್ ಮಾಡೋಷ್ಟಲ್ಲೇ ತುಂಬಾ ಟೈಮ್ ತಗೊಂಡಿದ್ವಿ. ಅಂತೂ ಇಂತೂ ಹೊರಟೇ ಬಿಟ್ವಿ ಅಂತ ಖುಷಿಯಾಗಿದ್ವಿ. ಮತ್ತೆ ಪ್ಲಾನ್ ಮಾಡಬೇಕು, ಆದ್ರೆ ಯಾವಾಗಂತ ಗೊತ್ತಿಲ್ಲ. ವಿನಾಯಕನ್ ಮದ್ವೆಗೆ 108 ವಿಘ್ನ ಅಂತಾರಲ್ಲ, ಇದು ಹಾಗೆ. ನಮ್ ಪೂಜಾ ಕೇಶನ್ ಹನಿಮೂನ್ ಕೂಡ ವಿನಾಯಕನ್ ಮದ್ವೆ ತರ ಆಗೋಯ್ತು. ಆದ್ರೆ ಆ ವಿಘ್ನನ ತರ್ತಿರೋದ್ ನೀನೇ ಅಲ್ವೇನೆ? ಇರ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ? ನೀನೇನು ಮಾಡಕ್ ಆಗಲ್ಲ. ಯಾವ ಕಾರಣಕ್ಕೂ ನಿಮ್ಮನ್ನ ಹನಿಮೂನ್ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ನೀನ್ ಇವಳನ್ನ ಬಿಟ್ಟು ಬೇರೆ ಯಾರನ್ನೇ ಮದ್ವೆ ಆಗಿದ್ರು ಕಿಶನ್, ನಮ್ಮ ಅಣ್ಣ ಖುಷಿಯಾಗಿರ್ಲಿ ಅಂತ ವಿಶ್ ಮಾಡ್ತಿದ್ದೆ. ಬಟ್ ಯು ಆರ್ ಬ್ಯಾಡ್ ಲಕ್. ಹೋಗಿ ಹೋಗಿ ಇವಳನ್ನ ಲವ್ ಮಾಡಿದ್ಯಲ್ಲ, ಅನ್ಭವ್ಸು. ಎಂತ ಮನೆ ಹಾಳಿ, ನಾವ್ ಹನಿಮೂನ್ ಹೋಗೋ ಪ್ಲಾನ್ಗೆ ಕಲ್ಲು ಹಾಕಿ ನಾವು ಒತ್ತಾಡದನ್ನ ನೋಡ್ಕೊಂಡು ಮಜಾ ತಗೋತಾ ಇದ್ಯಾ? ಮಾಡ್ತೀನಿ ಇರು ನೀನು. ಕಿಶನ್, ನೀನ್ ಯಾಕೆ ಪ್ಲಾನಿಂಗ್ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ಯಾ? ಅದು ನಮ್ ಕನ್ನಿಕಾ ಇರ್ಬೇಕಾದ್ರೆ. ನಾನಾ? ಎಸ್, ನೀನೇ. ನೆನ್ನೆ ನೀನ್ ಹೇಳಿದ್ದು ಮರ್ತ್ಬಿಟ್ಟೆ ಕನ್ನಿಕಾ? ನೀವ್ ರೆಡಿ ಇದ್ರೆ ನಾನು ಎಲ್ಲ ಟ್ರಾವೆಲ್ ಪ್ಲಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ನಿನ್ನಂತ ಒಳ್ಳೆ ನಾದ್ನೆ ಸಿಕ್ಕಿರ್ಬೇಕಾದ್ರೆ ಪ್ಲಾನಿಂಗ್ ಅಂತ ಯಾರಾದ್ರೂ ಟೈಮ್ ವೇಸ್ಟ್ ಮಾಡ್ತಾರಾ ಹೇಳು? ಇವಳು ಯಾವ್ದೋ ಹೊಸ ಕತೆ ಹೊಡಿತಿದ್ದಾಳೆ. ಹೇಳು, ಹನಿಮೂನ್ ಪ್ಲಾನ್ ಮಾಡ್ಕೊಡ್ತೀಯಾ? ಅಷ್ಟೇ ತಾನೇ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಪೂಜಾ? ನಾನೆಲ್ಲ ನೋಡ್ಕೊಳ್ತೀನಿ ಬಿಡು. ಕಿಶನ್, ನೀನೇನ್ ತಲೆ ಕೆಡಿಸ್ಕೊಬೇಡ, ನಾನ್ ಪ್ಲಾನ್ ಮಾಡ್ತೀನಿ. ಹಬ್ಬ, ನನ್ನ ಮಗಳು ಒಂದು ಒಳ್ಳೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಿಭಾಯಿಸ್ತಾಳೆ ಅನ್ನೋದು ನನಗೆ ಖುಷಿ ಆಗ್ತಾ ಇತ್ತು. ಕದಿಕಾ, ಹಿಂದೆ ಮುಂದೆ ನೋಡ್ಬೇಡ. ಈಗ್ಲೇನೆ ಅವರು ಏನೇನ್ ಕ್ಯಾನ್ಸಲ್ ಆಗಿದ್ದು ಅದನ್ನೆಲ್ಲ ಟಿಕೆಟ್ ಬುಕ್ ಮಾಡಿ ಅರೇಂಜ್ ಮಾಡಿ ಕಳ್ಸ್ಕೊ. ಏನು ಈಗ್ಲೇನಾ? ಯಾಕೆ ಈಗ ಅಂತ ರಾಗ ಹೇಳ್ತಿದ್ಯಲ್ಲ, ಏನಾದ್ರು ಸಮಸ್ಯೆನಾ? ಅಲ್ಲ ಅಪ್ಪ, ನನ್ಗೇನ್ ಸಮಸ್ಯೆ ಇರುತ್ತೆ. ಬಟ್ ಅವ್ರು ಹನಿಮೂನ್ ಹೊರಡ್ತಾರಂದ್ರೆ ಪ್ಯಾಕಿಂಗ್ ಮಾಡ್ಕೋಬೇಕು, ಪ್ಲಾನ್ ಮಾಡ್ಬೇಕು. ಸಡನ್ ಆಗಿ ಹೊರಡು ಅಂದ್ರೆ ಹೇಗೆ? ಅವ್ರು ಯಾವಾಗ ರೆಡಿ? ಅಯ್ಯೋ ಕನ್ನಿ, ನೆನ್ನೆ ಪ್ಯಾಕ್ ಮಾಡಿದ ಲಗೇಜ್ ಎಲ್ಲ ಹಾಗೆ ಇದೆ. ನಾವ್ ಯಾವಾಗ್ಲೂ ರೆಡಿ ಇದೀವಿ. ನೀನ್ ಬುಕ್ ಮಾಡಿ ಕಳ್ಸ್ಕೊಟ್ರೆ ಇವತ್ತೇ ಹೋಗ್ತೀವಿ. ಇವತ್ತೇ ಯಾಕೆ, ಈಗ್ಲೇ ಹೋಗ್ತೀವಿ ಅಲ್ವಾ ಕಿಶನ್? ನವ ದಂಪತಿಗಳು ಉತ್ಸಾಹದಲ್ಲಿ ರೆಡಿ ಇದ್ದಾರೆ. ನಿನ್ನ ತಡ ಮಾಡಬೇಡ ಕನ್ನಿಕಾ. ನೀನು ಪ್ರಾಮಿಸ್ ಮಾಡಿರೋ ಹಾಗೆ ಅವ್ರ ಡೆಸ್ಟಿನೇಷನ್, ಹೋಟೆಲ್, ಊಟ ತಿಂಡಿ ಎಲ್ಲಾನು ಬುಕ್ ಮಾಡ್ಕೊಟ್ಟು. ಲೇಟ್ ಮಾಡಬೇಡ, ಇವಾಗಲೇ ಮಾಡಿ ಫೋನು ತಗೋ. ನನ್ನ ಫೋನ್ ಇಲ್ಲಿದೆ.
ಮಗಳೇ, ನಾವೇನು ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡಿಲ್ಲ. ನಾನು ಹೇಳಿದಿಷ್ಟೇ, ಅವಳು ಫಸ್ಟ್ ಒಳಗೆ ಬರಲಿ, ಆರಾಮ ಕೂತ್ಕೊಂಡು ಮಾತಾಡೋಣ ಅಂತ. ಅದನ್ನ ನಿಮ್ಮ ಅತ್ತೆ ಬಿಡ್ಬೇಕಲ್ಲ. ಅರ್ಧ ಬಿದಿ ಮನೆ ಬಾಗ್ಲಲ್ಲೇ ಆಯ್ತು. ಇದೊಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ ನೀವು. ಮನೆನೇ ಬೇಡ ಅಂತ ನಮ್ಮ ಮನೆ ಬಿಟ್ಟು ಹೋದೋಳ್ನ ಮತ್ತೆ ಮನೆ ಒಳಗ್ ಕರೆದು ಕೂಡ್ಸಿ ಸಮಾಧಾನವಾಗಿ ಮಾತಾಡ್ಬೇಕಿತ್ತ ನಾನು. ಅದು ಅಲ್ಲದೆ ಹೋದೋಳು ಹೋದ್ಲು. ಯಾರ ಮನೆಗೆ ಹೋಗಿದ್ದಾಳ ಅವಳು? ಆ ಮನೆ ಹಾಳಿ ಮನೆ ಸೇರ್ಕೊಂಡಿದ್ದಾಳೆ. ಹೀಗಿರ್ಬೇಕಾದ್ರೆ ಅವಳನ್ನ ಮನೆ ಒಳಗ್ ಕರೆದು ಕೂಡ್ಸಿ ಸಮಾಧಾನದಿಂದ ಪ್ರೀತಿಯಿಂದ ಮಾತಾಡ್ಬೇಕಿತ್ತ. ಭಾಗ್ಯ, ನಿಮ್ ಅತ್ತೆಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ನೀನು ಅವ್ರ ತರನೇ ಆಡ್ತಿದೀಯಲ್ಲ. ನೋಡು, ತನ್ವಿ ತಪ್ಪು ಮಾಡಿದಾಳೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಹಾಗಂದ್ ಮಾತ್ರಕ್ಕೆ ಆ ಮಗುನ ಅಲ್ಲೇ ಬಿಡಕ್ಕಾಗತ್ತೇನೆ? ಅಲ್ಲ, ಅವಳಿಗೆ ಅರ್ಥ ಮಾಡ್ಸಿ ಅವಳನ್ನ ಮನೆಗ್ ಕರ್ಕೊಂಡ್ ಬರೋದ್ ಬಿಟ್ಟು ಅವಳ ಪಾಡಿಗೆ ಅವಳನ್ನ ಅಲ್ಲೇ ಬಿಟ್ಬಿಟ್ರೆ ಹೇಗೆ? ಅವಳು ನಮ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಅಷ್ಟ್ ಸಾಲ್ದು ಅಂತ ನಿಮ್ಮತ್ತೆ ಆ ಮಗುಗೆ ಬಾಯಿಗೆ ಬಂದಾಗೆಲ್ಲ ಬೈದಿದ್ದಾರೆ. ಆ ಮಗುಗ್ ಅನ್ಸಲ್ವೇನೆ ಈ ಮನೇಲಿರೋರ್ಗೆ ಯಾರಿಗೂ ನನ್ ಮೇಲೆ ಪ್ರೀತಿನೇ ಇಲ್ಲ ಅಂತ? ಆ ಮಗುನ ಒಳಗಡೆ ಕರೆದು ಯಾಕೆ ಮನೆ ಬಿಟ್ಟು ಹೋದೆ ಅಂತ ವಿಚಾರಿಸಿದ್ರೆ ಎಲ್ಲ ಸರಿ ಆಗ್ತಿತ್ತು. ಈಗ ಅವಳಿಗೆ ಇವ್ರು ಕೂಗಾಡಿದ್ದನ್ನ ನೋಡಿ ಅವಳು ಮಾಡಿದ್ದೆ ಸರಿ, ನಾವೆಲ್ರೂ ತಪ್ಪು ಅಂತ ಅನ್ಸಲ್ವಾ? ಇಂಥ ಮನೇಲಿರೋದಕ್ಕಿಂತ ಮನೆ ಬಿಟ್ಟು ಹೋಗಿದ್ದೆ ನೆಮ್ಮದಿ ಆಯ್ತು ಅನ್ಸಿರತ್ತೆ. ಸಾಕ್ ಸುಮ್ನಿರಿ ಸುನಂದ. ಅವಳು ಒಬ್ಳೆ ಬಂದಿದ್ದಿದ್ರೆ ನಾನು ಅವಳ ಜೊತೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ತಿದ್ನೋ ಏನೋ. ಹೋಗಿ ಹೋಗಿ ಅವಳ ಜೊತೆಗೆ ಆ ಮನೆ ಹಳಿ ಶ್ರೇಷ್ಠನ್ ಕರ್ಕೊಂಡ್ ಬಂದಿದ್ದಾಳೆ. ಎಷ್ಟು ಧೈರ್ಯ ಇರ್ಬೇಡ ಅವಳಿಗೆ. ಏನು ಶ್ರೇಷ್ಠನ್ ಜೊತೆಗೆ ಬಂದಿಲ್ಲ? ಬಂದಿದ್ಲು. ಆ ಮನೆ ಹಳಿ ಶ್ರೇಷ್ಠ ಕಾರಲ್ಲೇ ಕೂತ್ಕೊಂಡು ಬೀದಿಲಿ ಕಾಯ್ತಾ ಇದ್ಲು. ನಾನೇ ಹೋಗಿ ಬಿಸಿ ಮುಟ್ಟಿಸ್ದೆ ನೋಡು. ಇನ್ನೊಂದ್ ದಿನ ನಮ್ ಮನೆ ಬಾಗ್ಲಿಗ್ ಬರೋ ಧೈರ್ಯ ಮಾಡಲ್ಲ ಅವಳು. ಅಲ್ಲ, ಈ ಶ್ರೇಷ್ಠ ನಮ್ಮ ಮನೆಗ್ ಬರಕ್ ಹೇಗ್ ಸಾಧ್ಯ? ಅತ್ತೆ ಅವಳ ಹತ್ರ ಜಗಳ ಮಾಡಿದ್ದಾರೆ, ಚೆನ್ನಾಗಿ ಬೈದಿದ್ದಾರೆ. ಆದ್ರೆ ಅವಳು ಏನು ಹಾಗೆ ಇಲ್ಲ ಅನ್ನೋ ಹಾಗೆ ಆಫೀಸಿಗೆ ಬಂದಿದ್ಲಲ್ಲ. ನನ್ನ ಹತ್ರ ಏನು ತೋರಿಸ್ಕೊಳ್ಳೆ ಕೆಲಸ ಮಾಡಿದ್ಲಲ್ಲ. ಇದು ಹೇಗ್ ಸಾಧ್ಯ? ಏನಾಗ್ತಿದೆ ಇಲ್ಲಿ? ಆದ್ರೂ ಅವಳಿಗೆ ಒಂದಿಷ್ಟು ಮಾನ ಮರ್ಯಾದೆ ಇಲ್ಲ ಬಿಡು. ಪ್ರತಿ ಸಲ ಬಂದಾಗ ಮುಖ ತುಂಬಾ ಉಗಿದು ಕಳಿಸ್ತೀನಿ, ಆದ್ರೂ ಬಿಡಲ್ಲ. ಬರ್ತಾಳೆ, ತಿರ್ಗಾ ಉಗಿಸ್ಕೊಂಡು ಹೋಗ್ತಾಳೆ. ಅವಳಿಗೆ ಮೊದ್ಲೇ ನನ್ನನ್ನು ಕಂಡ್ರೇನೆ ಆಗಲ್ಲ. ಯಾವಾಗ್ಲೂ ನನ್ನನ್ನ ಕೀಳಾಗೆ ಕಾಣ್ತಾಳೆ. ಹೀಗಿರ್ಬೇಕಾದ್ರೆ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ಬೇಕಾಗತ್ತೆ ಅಂತ ಗೊತ್ತಿದ್ದು ಈ ಕೆಲ್ಸಕ್ಕೆ ಹೇಗೆ ಅಪ್ಲೈ ಮಾಡಿದ್ಲು? ಅದ್ ಹೇಗ್ ಬಂದ್ ನನ್ನ ಕೈ ಕೆಳಗಡೆ ಕೆಲ್ಸಕ್ಕೆ ಸೇರ್ಕೊಂಡ್ಲು? ಆಫೀಸಲ್ಲಂತೂ ಇದು ಯಾವ್ದ್ರ ಬಗ್ಗೆನೂ ತುಟಿಕ್ ಅನ್ಲಿಲ್ಲ. ಇಲ್ಲ, ಇಲ್ಲಿ ಖಂಡಿತ ಏನೋ ನಡೀತಿದೆ. ನನಗ ಶ್ರೇಷ್ಠ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಅಲ್ಲ, 4 ಮಾತು ಅಂದು ಕಳಿಸ್ಬಿಟ್ನಲ್ಲ, 4 ಬಾರ್ಸ್ ಯಾಕೆ ಕಳಿಸ್ಲಿಲ್ಲ ಅಂತ ನನಗೆ ನನ್ ಮೇಲೆ ಕೋಪ ಬರ್ತಾ ಇತ್ತು. ಭಾಗ್ಯ, ಆ ವಿಷಯ ಎಲ್ಲ ಸಾಕೀಗ. ಅದನ್ನೆಲ್ಲ ಬಿಟ್ಟು ನಮ್ ತನ್ವಿ ಬಗ್ಗೆ ಯೋಚನೆ ಮಾಡೋಣ. ನಿನ್ ಮಗಳು ತಪ್ಪು ಮಾಡಿರ್ಬೋದು. ಅಲ್ಲ, ದೊಡ್ಡವರೇ ತಪ್ಪು ಮಾಡ್ತಾರೆ ಕಣೆ. ಆ ಮಗು ಇನ್ನು ಚಿಕ್ಕದು, ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದಾಳೆ. ನೋಡು, ಮೊದ್ಲೇ ಆ ಶ್ರೇಷ್ಠ ಸರಿ ಇಲ್ಲ. ಆ ಮಗು ತಲೆಯಲ್ಲಿ ಏನೇನಾದ್ರೂ ತುಂಬಿಡ್ತಾಳಷ್ಟೇ. ನನ್ ಕೇಳು, ಹೋಗಿ ಕರ್ಕೊಂಡ್ ಬರೋಣ ಬಾ. ಸಾಧ್ಯ ಇಲ್ಲಮ್ಮ. ಯಾಕೆ ಈಗ ಹಠ ಮಾಡ್ತಿದ್ಯಾ ನೀನು? ಅಮ್ಮ, ಎಲ್ಲಾನು ಬಿಟ್ಟು ಎಲ್ರನ್ನು ಬಿಟ್ಟು ಆ ಶ್ರೇಷ್ಠನ್ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳಲ್ಲ, ಅವಳನ್ನ ನಾನು ವಾಪಸ್ ಕರೆಯೋ ಮಾತೇ ಇಲ್ಲ. ಬರೋದಾದ್ರೆ ಎಲ್ಲ ಅರ್ಥ ಮಾಡ್ಕೊಂಡು ಅವಳೇ ವಾಪಸ್ ಬರ್ಲಿ ಅಷ್ಟೇ. ಏ ಭಾಗ್ಯ, ಭಾಗ್ಯ, ನನ್ ಮಾತು ಕೇಳೆ. ಭಾಗ್ಯ, ಎಲ್ಲ ನನ್ ಕರ್ಮ. ಓಕೆ ತನ್ಮಯ್, ಬಾಯ್. ನಾಳೆ ಸಿಗೋಣ. ನಾಳೆ ನಿನ್ಗೆ ಕಿಕ್ಸು ಮತ್ತೆ ಡಿಫೆನ್ಸ್ ಹೇಳ್ಕೊಡ್ತೀನಿ, ಓಕೆನಾ?
ತನ್ಮಯ್ ನಿನಗೆ ಹೇಳ್ತಾ ಇರೋದು ಎಲ್ಲಿ ಕಳೆದೋಗಿದ್ಯಾ? ಏನಿಲ್ಲ ಅಂಕಲ್. ತನ್ಮಯ್ ಒಂದ್ ನಿಮಿಷ ನಿಂತ್ಕೋ. ಏನಾಯ್ತು ರಾಜಾ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ ಸುಮ್ಮನೆ ಇದೆ ತನ್ಮಯ್? ಯಾರಾದ್ರೂ ಏನಾದ್ರು ಅಂದ್ರ? ಸ್ಕೂಲಲ್ಲಿ ಯಾರಾದ್ರೂ ಮತ್ತೆ ತಮಾಷೆ ಮಾಡಿದ್ರ? ಇಲ್ಲ ಅಂಕಲ್, ಆತರ ಏನಿಲ್ಲ. ಮತ್ತೆ ಏನಾಯ್ತು ಅಂತ ಹೇಳು. ನನ್ನ ಹತ್ರ ಹೇಳಕ್ ಇಷ್ಟ ಇಲ್ವಾ? ತನ್ಮಯ್ ಅದೇನು ಅಂತ ಹೇಳು. ನನ್ನ ಕೈಲಿ ಏನಾದ್ರೂ ಹೆಲ್ಪ್ ಮಾಡಕ್ಕಾದ್ರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಅಂಕಲ್, ನಾನು ಅಕ್ಕನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾವತ್ತು ಅವಳನ್ನ ಬಿಟ್ಟು ಇದ್ದಿದ್ದೇ ಇಲ್ಲ. ತುಂಬಾ ಲೋನ್ಲಿ ಅನಿಸ್ತಿದೆ. ಈ ಪ್ರಾಬ್ಲಮ್ ಎಲ್ಲ 2 ದಿನದಲ್ಲೇ ಮುಗಿಯುತ್ತೆ, ಅಕ್ಕ ವಾಪಸ್ ಬರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ಬರ್ಲೇ ಇಲ್ಲ. ತನ್ಮಯ್ ಇದ್ರಲ್ಲಿ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದೇನಿದೆ? ನೀನು ನಿಮ್ ಪಪ್ಪನ ಮನೆಗೆ ಹೋಗ್ಬೋದಲ್ಲ, ಅಲ್ಲಿ ತನ್ವಿ ಜೊತೆ ಮಾತಾಡ್ಬೋದಲ್ವಾ? ಇಲ್ಲ ಅಂಕಲ್, ಅದೆಲ್ಲ ಮಾಡಕ್ಕಾಗಲ್ಲ. ಆಗಲ್ವಾ? ಯಾಕಾಗಲ್ಲ? ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ನಿಮ್ ಪಪ್ಪನ ಮನೆ ಎಲ್ಲಿದೆ ಅಂತ ಹೇಳು, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ನಡಿ, ಕಾರ್ ಹತ್ತು. ಅಯ್ಯೋ ಅಂಕಲ್, ಪರವಾಗಿಲ್ಲ ಬಿಡಿ, ಅದೇನ್ ಬೇಕಾಗಿಲ್ಲ. ಅವಳು ಬರೋ ತನಕ ಕಾಯ್ತೀನಿ. ಒಂದ್ ಕೆಲ್ಸ ಮಾಡು, ನಾನು ನನ್ನ ಫೋನ್ ಕೊಡ್ತೀನಿ, ನೀನ್ ಕಾಲ್ ಮಾಡಿ ನಿಮ್ಮ ಅಕ್ಕನ ಜೊತೆ ಮಾತಾಡು. ತಗೋ ಫೋನ್. ಬೇಡ ಅಂಕಲ್. ಬೇಡವಾ? ಯಾಕೆ? ನಾನು ಅವಳು ಕಾಲ್ ಮಾಡಲ್ಲ. ಯಾಕೆ ಫೋನ್ ಮಾಡಲ್ಲ? ಅಂಕಲ್, ಅದು ನನ್ನ ಅಮ್ಮನ್ ಕೇಳ್ದೆ ಯಾವ ಕೆಲ್ಸನೂ ಮಾಡಲ್ಲ. ಅಕ್ಕನು ಹೀಗೆ ಅಮ್ಮಂಗ್ ಹೇಳ್ದೆ ಕಾಲೇಜಿಗೆ ಬಂಕ್ ಹಾಕಿ ಸಸ್ಪೆಂಡ್ ಆದ್ಲು. ಆಮೇಲೆ ಅಲ್ಲಿ ಪಪ್ಪನ್ ಕರ್ಕೊಂಡ್ ಹೋಗಿದ್ಲು. ಅಮ್ಮಂಗ್ ಯಾವ್ದು ಹೇಳಲೇ ಇರ್ಲಿಲ್ಲ. ಅಮ್ಮಂಗೆಲ್ಲ ಗೊತ್ತಾದಾಗ ಸತ್ಯ ಒಪ್ಕೊಂಡ್ಲು. ಅಮ್ಮ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಗೊತ್ತಾ. ಅಮ್ಮನ್ ಕೇಳ್ದೆ ಎಲ್ಲಾನು ಮಾಡಿದಾಳೆ. ಅವಾಗ ಅಮ್ಮನ್ ಮಾತಿಗೆ ಬೆಲೆನೇ ಇಲ್ದಂಗ ಆಗತ್ತಲ್ವಾ. ನಾನು ಆತರ ಮಾಡ್ಬಾರ್ದು ಅಂಕಲ್. ನಾನು ಅದೇ ತರ ಮಾಡಿದ್ರೆ ಅಮ್ಮಂಗ್ ತುಂಬಾ ಬೇಜಾರಾಗತ್ತೆ. ಅದಕ್ಕೆ ಆತರ ಕೆಲ್ಸ ಮಾಡಲ್ಲ. ತನ್ಮಯ್, ಬೇಜಾರು ಮಾಡ್ಕೋಬೇಡ. ಎಲ್ಲಾ ವಿಷಯಕ್ಕೆ ನಾನೊಂದು ಸೊಲ್ಯೂಷನ್ ಕೊಡ್ತೀನಿ, ಬಾ. ಅಂದ್ರೆ ನೀವ್ ಅಮ್ಮನ ಹತ್ರ ಮಾತಾಡ್ತೀರಾ ಅಂಕಲ್? ಅಂಕಲ್, ನೀವ್ ಪ್ಲೀಸ್ ಆತರ ಎಲ್ಲ ಮಾಡ್ಬೇಡಿ. ಅಮ್ಮಂಗ್ ಗೊತ್ತಾದ್ರೆ ಅವಳು ತುಂಬಾ ಕೋಪ ಮಾಡ್ಕೋತಾಳೆ. ಅವೆಲ್ಲ ಏನು ಆಗಲ್ಲ, ಬಾ ತನ್ಮಯ್. ಅಂಕಲ್ ಬೇಡ. ಬಾ ಅಂದ್ಮೇಲೆ ಬರ್ಬೇಕು ಅಷ್ಟೇ, ಬಾ. ಹಾಯ್ ಗೆಳತಿ. ಸಡನ್ ಆಗಿ ಬಂದ್ಬಿಟ್ಟು ಯಾಕೆ ನನ್ ಬರ್ಬಾರ್ದಿತ್ತ? ಹೋಗ್ತೀನಿ ಬಿಡಿ. ಇದೇ ಬೇಡ ಅನ್ನೋದು. ಹಾಗಿದ್ದಿದ್ರೆ ನೀ ಬಂದ ತಕ್ಷಣ ಖುಷಿ ಪಡ್ತಿದ್ದ ನಾನು. ಮಗಳೇ, ಆದಿ ಕಾಫಿ ಕೊಡಮ್ಮ. ಬೇಡ ಬೇಡ, ಕಾಫಿ ಎಲ್ಲ ಏನು ಬೇಡ. ಏನೋ ತನ್ಮಯ್, ಹೇಗಾಯ್ತು ಇವತ್ತು ಬಾರ್ಸಿಂಗು? ಚೆನ್ನಾಗೆ ಪ್ರಾಕ್ಟೀಸ್ ಮಾಡ್ದಿಯಾ? ಚೆನ್ನಾಗಿತ್ತಜ್ಜಿ. ಮುಖ ಯಾಕೆ ಗಂಟು ಹಾಕೊಂಡಿದ್ಯಾ? ಒಳ್ಳೆ ಹರಳೆಣ್ಣೆ ತೋರ್ತಾರ. ಗೆಳತಿ, ಆಕ್ಚುಲಿ ನಾನು ಅವನ ಬಗ್ಗೆನೇ ಮಾತಾಡಕ್ ಬಂದಿದ್ದು.